ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಮನ್ವಯ ಶಿಕ್ಷಣದ ಬಗೆಗೆ ಚರ್ಚೆಯನ್ನು ಮಾಡೋಣ. ಅದರಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂತಹ ವಿಷಯ ಯೂನಿಟ್ ನಂಬರ್ 3ರಲ್ಲಿ ಬರುವಂತಹ ಪಾಲಿಸೀಸ್ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ಇನ್ಕ್ಲೂಷನ್ ಎಂಬ ಪರಿಕಲ್ಪನೆಯಲ್ಲಿ ಇಂಟರ್ನ್ಯಾಷನಲ್ ಪಾಲಿಸೀಸ್ ಅಂತಾರಾಷ್ಟ್ರೀಯ ನೀತಿಗಳು ಎಂಬ ವಿಷಯವನ್ನು ಕುರಿತಂತೆ ಚರ್ಚೆಯನ್ನು ಪ್ರಾರಂಭಿಸೋಣ. ಇಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ನೀತಿಗಳು ಬಹಳ ಮುಖ್ಯವಾದ ಅಂಶವನ್ನು ಒಳಗೊಂಡಂತೆ ಪ್ರಭಾವವನ್ನು ಬೀರುವುದನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಪಾಲಿಸೀಸ್ ಫಾರ್ ಇನ್ಕ್ಲೂಷನ್ ಅಂತಾರಾಷ್ಟ್ರೀಯ ನೀತಿಗಳು ಇವತ್ತಿನ ಪ್ರಪಂಚದಾದ್ಯಂತ ಬಹುಮುಖ್ಯವಾದ ಸ್ಥಾನವನ್ನು ಪಡೆದಿವೆ. ಎಜುಕೇಷನ್ ಫಾರ್ ಆಲ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಆನ್ ದ ಇಂಟರ್ನ್ಯಾಷನಲ್ ಪಾಲಿಸೀಸ್ ಅಜೆಂಡಾಸ್. This historical analysis focuses on 12 major international policies documents pertaining to education of disabled children and youth over a period of approximately 60 years. ಸಾಮಾನ್ಯವಾಗಿ ಇವೆಲ್ಲ ನೀತಿಗಳು ಒಂದೇ ಕಾಲದಲ್ಲಿ ಬಂದಂಥವುಗಳಲ್ಲ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಅಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ನೀತಿಗಳು ಕೂಡ ಬಹಳಷ್ಟು ಪ್ರಮುಖವಾದ ಚಿಂತನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದೆ ಎಂದರೆ ತಪ್ಪಾಗಲಾರದು. ಸಾಮಾನ್ಯವಾಗಿ ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನು ನಿರ್ಮಿಸಲು ಮತ್ತು ಎಲ್ಲರಿಗೂ ಶಿಕ್ಷಣವನ್ನು ಸಾಧಿಸಲು ಉತ್ತಮ ಸಾಧನವಾಗಿ ಅಂತರ್ಗತ ದೃಷ್ಟಿಕೋನವನ್ನು ಹೊಂದಿರುವ ನಿಯಮಿತ ಶಾಲೆಗಳ ಪ್ರಾಮುಖ್ಯತೆಯನ್ನು ತಿಳಿಸಲು ಬಾಲಕಿಯರು, ಅಲ್ಪಸಂಖ್ಯಾತರ ಮಕ್ಕಳು, ಬಡ ಮತ್ತು ದೂರದ ಸಮುದಾಯಗಳ ಮಕ್ಕಳು, ವಿಕಲಚೇತನ ಮಕ್ಕಳು ಸೇರಿದಂತೆ ದುರ್ಬಲ ಮಕ್ಕಳ ಗುಂಪುಗಳಿಗೆ ಅಥವಾ ದುರ್ಬಲ ವರ್ಗಗಳಿಗೆ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆಯನ್ನು ಒದಗಿಸಿಕೊಡಲು ಪ್ರಯತ್ನಿಸುವಂತಹ ಒಂದು ನೀತಿಗಳೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ನೀತಿಗಳಾಗಿವೆ. ಇಂಪಾರ್ಟೆನ್ಸ್ ಆಫ್ ರೆಗ್ಯುಲರ್ ಸ್ಕೂಲ್ಸ್ ವಿತ್ ಇನ್ಕ್ಲೂಸಿವ್ ಓರಿಯೆಂಟೇಷನ್ ಆನ್ ದ ಆಸ್ ದ ಬೆಸ್ಟ್ ಮೀನ್ಸ್ ಆಫ್ ಬಿಲ್ಡಿಂಗ್ an inclusive society and achieving education for all, access to equality, education for vulnerable groups including girls, children from minorities, children from poor and remote communities, children with disabilities. ಸಾಮಾನ್ಯವಾಗಿ ಈ ಸಾಲಮಾಂಕ ಹೇಳಿಕೆ ಮಕ್ಕಳನ್ನು ಬಹಳಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನದಲ್ಲಿ ತೊಡಗಿದೆ. 1994 Salamanca Statement and Framework for Action on Special Needs Education. This shows the focus on the educating all children in the mainstream education system received strong support at the UNESCO World Conference on Special Needs Education, Access and Quality held in Spain in 1994. The conferences adopted the Salamanca Statement on the principles, policy and practice in special needs education and a framework for action. This shows the universal education system regarding to the disadvantaged group or the poor group. That's why it is the very
ದ ಇಂಟ್ರೆಸ್ಟ್ ಒನ್. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಅವಶ್ಯಕತೆ ಕುರಿತು 1994ರಲ್ಲಿ ಸ್ಪೇನ್ನ ಸಲಾಮಾಂಕದಲ್ಲಿ ವಿಶ್ವಮಟ್ಟದ ಸಮ್ಮೇಳನವನ್ನು ಆಯೋಜಿಸಿದ್ದು, ಇದರಲ್ಲಿ 92 ದೇಶಗಳ ಪ್ರತಿನಿಧಿಗಳು ಮತ್ತು 25 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾಗವಹಿಸಿ ಒಂದು ಚೌಕಟ್ಟನ್ನು ರೂಪಿಸಿದವು. ಇದುವೇ ಸಲಾಮಾಂಕ ಒಪ್ಪಂದವಾಗಿದೆ. ಸಾಮಾನ್ಯವಾಗಿ ಇದು ಎಲ್ಲ ಶಾಲೆಗಳ ಎಲ್ಲ ತರಹದ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶವನ್ನು ಕಲಿಸಬೇಕು ಅಂತ ಹೇಳುತ್ತೆ. ಸಂಯೋಜಿತ ಶಿಕ್ಷಣವಿರುವ ಸಾಮಾನ್ಯ ಶಾಲೆಗಳು ಪಕ್ಷಪಾತ ಮನೋಭಾವವನ್ನು ತೊಡೆದುಹಾಕಿ ಸಂಯೋಜಕ ಸಮಾಜವನ್ನು ನಿರ್ಮಿಸಬೇಕು ಅಂತ ಹೇಳುತ್ತೆ. ಸರ್ವರಿಗೂ ಶಿಕ್ಷಣ ಒದಗಿಸಬೇಕು ಎನ್ನುವಂಥ ಇದರ ಒಂದು ಉದ್ದೇಶ. ಎಲ್ಲ ಮಕ್ಕಳನ್ನು ಅವರ ವ್ಯತ್ಯಾಸ ಮತ್ತು ತೊಂದರೆಗಳ ಭೇದ ಭಾವವಿಲ್ಲದೆ ಸಂಯೋಜನೆಗೊಳಿಸಲು ಅವಕಾಶ ಕೊಡೋದು. ಸಂಯೋಜಿತ ಶಿಕ್ಷಣದ ತತ್ವವನ್ನು ಒಂದು ನೀತಿ ಅಥವಾ ಒಂದು ಕಾನೂನಿನಂತೆ ಅಳವಡಿಸಿಕೊಳ್ಳುವುದು. ಪ್ರದರ್ಶನ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು. ಯೋಜನೆ ರೂಪಿಸುವಾಗ ಅಂಗವಿಕಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳನ್ನು, ಅಂಗವಿಕಲರ ಪೋಷಕರನ್ನು ಮತ್ತು ಸಮುದಾಯದ ಸಂಸ್ಥೆಗಳನ್ನು ಸೇರಿಸಿಕೊಳ್ಳುವಂಥದ್ದು. ಸಂಯೋಜಿತ ಶಿಕ್ಷಣ ಕೌಶಲ್ಯಗಳನ್ನು ಹಾಗೂ ವೃತ್ತಿ ಕೌಶಲ್ಯಗಳಿಗೆ ಹೆಚ್ಚಿನ ಪರಿಶ್ರಮ ಹಾಕಬೇಕು. ಇವೆಲ್ಲ ಅಂಶಗಳು ಸಾಮಾನ್ಯವಾಗಿ ನಾವೇನು ಈಗ ಚರ್ಚೆ ಮಾಡ್ತಾ ಇದ್ದೀವಲ್ವ, ಇಂಟರ್ನ್ಯಾಷನಲ್ ಪಾಲಿಸೀಸ್ ಆರ್ ಇಂಟರ್ನ್ಯಾಷನಲ್ ಸಲಾಮಾಂಕ ಸ್ಟೇಟ್ಮೆಂಟ್ ಯುನೆಸ್ಕೋ 1994ರಲ್ಲಿ ಪ್ರತಿಬಿಂಬಿತವಾಗಿರುವಂತಹ ಎಲ್ಲ ಅಂಶಗಳು ಇವೆಲ್ಲವೂ ಕೂಡ ಆ ದೃಷ್ಟಿಯಲ್ಲೇ ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಬೇಕು. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಈಗ ತೋರಿಸ್ತಾ ಇರೋದು ವರ್ಲ್ಡ್ ಎಜುಕೇಷನ್ ಫೋರಮ್ ಆ್ಯಂಡ್ ದಿ ಡಾಕರ್ ಫ್ರೇಮ್ವರ್ಕ್ ಫಾರ್ ಆ್ಯಕ್ಷನ್ ಅಂತ ಹೇಳಿದ್ದು. ವರ್ಲ್ಡ್ ಎಜುಕೇಷನ್ ಫೋರಮ್ ಆ್ಯಂಡ್ ದ ಡಾಕರ್ ಫ್ರೇಮ್ವರ್ಕ್ ಫಾರ್ ಆ್ಯಕ್ಷನ್. ಸಾಮಾನ್ಯವಾಗಿ ಇದು ವಿಶ್ವ ಶಿಕ್ಷಣದ ವೇದಿಕೆ ಅನ್ನುವಂಥ ಒಂದು ಹೇಳಿಕೆ. ಸರ್ವರಿಗೂ ಶಿಕ್ಷಣ ಅನ್ನುವಂಥ ಪರಿಕಲ್ಪನೆಯಲ್ಲಿ 2000ನೇ ವರ್ಷದಲ್ಲಿ ಜಾರಿಗೆ ಬಂದಂಥ ಒಂದು ಕಾನೂನದು. ಆ ಕಾನೂನಿನ ಅನ್ವಯ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾಯಿದೆ. The World Education Forum in Dakar provided the first opportunity to present the result of the Global EFA 2000 assessment involving more than 180 countries. After conducting the biggest review on education in history, the results were mixed. Number of children in school rose, with many countries reporting that they were approaching full primary school enrollment for the first time. Schools should accommodate all children regardless of their physical, intellectual, social, linguistic or other conditions includes. ಸಾಮಾನ್ಯವಾಗಿ ಹೇಳುತ್ತೆ ವರ್ಲ್ಡ್ ಎಜುಕೇಷನ್ ಫೋರಮ್ ಆ್ಯಂಡ್ ಡಾಕರ್ ಫ್ರೇಮ್ವರ್ಕ್ ಫಾರ್ ಆ್ಯಕ್ಷನ್, ಇಟ್ ಈಸ್ ಆಲ್ಸೋ ಅನದರ್ ಇಂಟರ್ನ್ಯಾಷನಲ್ ಪಾಲಿಸೀಸ್. ಇದರ ಪ್ರಕಾರ ಶಾಲೆಯು ಎಲ್ಲ ಮಕ್ಕಳ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾಷಾ ಅಥವಾ ಇತರ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಸ್ಥಳಾವಕಾಶ ನೀಡಬೇಕು ಎಂಬ ಅಂಶವನ್ನು ಹೇಳುತ್ತೆ. ಯಾವುದು? ವಿಶ್ವ ಶಿಕ್ಷಣ ವೇದಿಕೆ ಡಾಕರ್ ಚೌಕಟ್ಟಿನಲ್ಲಿ 2000 ವರ್ಷದಲ್ಲಿ ನಡೆದಂಥ ಪ್ರಯತ್ನಗಳು. ಜೊತೆಗೆ ಡಿಸೇಬಲ್ಡ್ ಆ್ಯಂಡ್ ಗಿಫ್ಟೆಡ್ ಚಿಲ್ಡ್ರನ್, ಅಂಗವಿಕಲ ಮತ್ತು ಪ್ರತಿಭಾನ್ವಿತ ಮಕ್ಕಳನ್ನು ವಿಶೇಷವಾಗಿ ಪರಿಗಣಿಸಬೇಕು. ಸ್ಟ್ರೀಟ್ ಆ್ಯಂಡ್ ವರ್ಕಿಂಗ್ ಚಿಲ್ಡ್ರನ್ ಫ್ರಮ್ ರಿಮೋಟ್ ಆರ್ ನೊಮ್ಯಾಡಿಕ್ ಪಾಪ್ಯುಲೇಷನ್, ದೂರದ ಅಥವಾ ಅಲೆಮಾರಿ ಜನಸಂಖ್ಯೆಯ ಬೀದಿ ಮಕ್ಕಳು ಮತ್ತು ದುಡಿಯುವ ಮಕ್ಕಳು, ಇವರನ್ನು ಕೂಡ ಈ ಹೇಳಿಕೆಯೊಳಗೆ ಸೇರಿಸಬೇಕು ಅನ್ನುವಂಥದ್ದು. ಚಿಲ್ಡ್ರನ್ ಫ್ರಮ್ ಲಿಂಗ್ವಿಸ್ಟಿಕ್, ಎಥ್ನಿಕ್ ಆರ್ ಕಲ್ಚರಲ್ ಮೈನಾರಿಟೀಸ್, ಸಾಮಾನ್ಯವಾಗಿ ಭಾಷಾ, ಜನಾಂಗೀಯ ಅಥವಾ ಸಾಂಸ್ಕೃತಿಕ ಅಲ್ಪಸಂಖ್ಯಾತರ ಮಕ್ಕಳನ್ನು ಕೂಡ ಇದರ ಒಳಗಡೆ ಸೇರಿಸುವಂತಹ ಪ್ರಯತ್ನ. ಚಿಲ್ಡ್ರನ್ ಫ್ರಮ್ ಅದರ್ ಡಿಸ್ಅಡ್ವಾಂಟೇಜ್ಡ್ ಆರ್ ಮಾರ್ಜಿನಲೈಸ್ಡ್ ಏರಿಯಾಸ್ ಆಫ್ ಗ್ರೂಪ್ಸ್,
ಗುಂಪುಗಳ ಇತರ ಅನನುಕೂಲಕರ ಅಥವಾ ಅಂಚಿನಲ್ಲಿರುವ ಪ್ರದೇಶಗಳ ಮಕ್ಕಳು ಅವರನ್ನು ಕೂಡ ಈ ಶಿಕ್ಷಣ ವ್ಯವಸ್ಥೆಗೆ ಸೇರಿಸುವಂಥ ಪ್ರಯತ್ನ ಆಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ನಡೆಯಬೇಕು ಎಂಬುದು ವಿಶ್ವ ಶಿಕ್ಷಣ ವೇದಿಕೆಯ ಒಂದು ಪ್ರತಿಪಾದನೆ. 2000ರಲ್ಲಿ ಇದು ನಡೆಯುತ್ತೆ. ಇನ್ನು ನಿಮಗಾಗಲೇ ಗೊತ್ತ ಹಾಗಿದಾಗೆ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ 1948. In 1948, the Universal Declaration of Human Rights was adopted by the General Assembly of the United Nations. Article 26 proclaimed that everyone has the right to education, free and compulsory at the elementary stages, with technical and professional education made generally available and higher education equally accessible to all on the basis of merit. Article 2 affirmed that everyone is entitled to all rights and freedom set forth in the declaration without distinction of any kind. ಎರಡನೇ ಜಾಗತಿಕ ಸಮರದಲ್ಲಿ ನಡೆದಂತಹ ಈ ಸಾಮೂಹಿಕ ಕಗ್ಗೊಲೆಯಿಂದ ತತ್ತರಿಸಿದಂತಹ ಮಾನವ ಜನಾಂಗವನ್ನು ಸಂತೈಸಲು 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಮಹಾ ಅಧಿವೇಶನದಲ್ಲಿ ಘೋಷಣೆಯಾದ ಚಾರಿತ್ರಿಕ ದಾಖಲೆಯೇ ಮಾನವ ಹಕ್ಕುಗಳು. ಈ ಮಾನವ ಹಕ್ಕುಗಳಲ್ಲಿ ಮುಖ್ಯವಾಗಿ ಅನೇಕ ಅಂಶಗಳನ್ನು ಪ್ರತಿಪಾದನೆ ಮಾಡಲಾಗುತ್ತೆ. ಸಾಕಷ್ಟು ವಿಧದಲ್ಲಿ ಆ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನೇಕ ರೀತಿಯ ಪ್ರಯತ್ನಗಳನ್ನು ಇದು ಮಾಡುತ್ತೆ. ಆ ಹಿನ್ನೆಲೆ ಅವೆಲ್ಲವೂ ಕೂಡ ಜಾರಿಗೆ ತರಲಿಕ್ಕೆ ಕೂಡ ಸಹಕಾರವನ್ನು ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ. ಅದರ ಅಡಿಯಲ್ಲಿ ಮಾನವ ಹಕ್ಕುಗಳ ಅಡಿಯಲ್ಲಿ ಬರುವಂಥದ್ದು ಮಕ್ಕಳ ಮತ್ತು ಮಾನವ ಹಕ್ಕುಗಳು, ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಘೋಷಣೆ, ಮಕ್ಕಳ ನಾಗರಿಕ ಹಕ್ಕುಗಳು ಬರುತ್ತೆ ಹ್ಯೂಮನ್ ರೈಟ್ಸ್ನಲ್ಲಿ. ಎರಡನೇ ಜಾಗತಿಕ ಆದ ನಂತರ 1ರಿಂದ 11ನೇ ಕಲಂ ಹೇಳುತ್ತೆ. ಅದಾದ ನಂತರ ಸಾಮಾಜಿಕ ಹಕ್ಕುಗಳು 11ರಿಂದ 17ನೇ ಕಲಂ, ರಾಜಕೀಯ ಹಕ್ಕುಗಳು 18ರಿಂದ 21ನೇ ಕಲಂ, ಆರ್ಥಿಕ ಹಕ್ಕುಗಳು 22ರಿಂದ 27ನೇ ಕಲಂ, ಅನುಷ್ಠಾನಕ್ಕೆ ಸಂಬಂಧಿಸಿದ ಹಕ್ಕುಗಳು 28ರಿಂದ 30ನೇ ಕಲಂಗಳು. ಹೀಗೆ ಮಕ್ಕಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಥ ಹಕ್ಕುಗಳು ಕೂಡ ಸಾಕಷ್ಟು ಇದೆ. ಇನ್ನು ಕಾನ್ಸ್ಟಿಟ್ಯೂಷನ್ ಆಫ್ ರಿಪಬ್ಲಿಕ್ ಆಫ್ ಸೌತ್ ಆಫ್ರಿಕಾ ಆ್ಯಕ್ಟ್ 108 ಆಫ್ 1996, 1996 ಸಾಮಾನ್ಯವಾಗಿ ಈ ವಯಸ್ಕರ ಮೂಲಭೂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಶಿಕ್ಷಣದ ಹಕ್ಕನ್ನು ಪ್ರತಿಯೊಬ್ಬರು ಹೊಂದಿದ್ದಾರೆ. ಇದನ್ನು ಸಮಂಜಸವಾದ ಕ್ರಮಗಳ ಮೂಲಕ ರಾಜ್ಯವು ಹಂತ ಹಂತವಾಗಿ ಲಭ್ಯವಾಗುವಂತೆ ಮಾಡಬೇಕು. Everyone has the right to basic education, including adult basic education, and to further education, which the state through reasonable measures must make progressively available and accessible. ಹಾಗಾಗಿ ಈ ಥರದ ಆಕ್ಟ್ಗಳು ಯಾವುದೇ ಇದ್ರೂ ಕೂಡ ಅದರ ಕಲಂಗಳ ಅಡಿಯಲ್ಲಿ ವ್ಯಕ್ತಿಗೆ ಶಿಕ್ಷಣವನ್ನು ನೀಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಸೌತ್ ಆಫ್ರಿಕಾದ ಒಂದು ನಿಬಂಧನೆಗೊಳಪಟ್ಟಂಥ ಒಂದು ಹೇಳಿಕೆ ಇದಾಗಿದೆ. ಸಾಮಾನ್ಯವಾಗಿ 1996ರಲ್ಲಿ ನಡೆದಂತಹ ಒಂದು ಅತ್ಯುತ್ತಮವಾದ ಒಂದು ಘೋಷಣೆ, ಅದು ಮಕ್ಕಳಿಗೆ ಅನುಕೂಲವಾಗುವಂತಹ ದೃಷ್ಟಿಯಲ್ಲಿ ನಡೆದಂಥ ಒಂದು ಹೇಳಿಕೆ. ಹೀಗೆ ಸಾಕಷ್ಟು ಇದ್ದಾವೆ. ಅದರಲ್ಲಿ ಕೆಲವೊಂದನ್ನು ನಾವು ಪಟ್ಟಿ ಮಾಡಬೇಕಾಗುತ್ತಷ್ಟೇ, ಇಂಪಾರ್ಟೆಂಟ್ ಇರುವಂಥದ್ದನ್ನು. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ ಸಾಮಾನ್ಯವಾಗಿ ಇವೆಲ್ಲ ಹಕ್ಕುಗಳು ಬಹಳ ಪ್ರಮುಖ ಅಂತ ನಾನು ಕೂಡ ಭಾವಿಸ್ತೇನೆ. ನವೆಂಬರ್ 20, 1989ರಂದು ಈ ಕಾನೂನಿನ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮಾಡಲಾಗುತ್ತೆ. ಗೊತ್ತಾಗಿದೆ ನಿಮಗೆಲ್ಲ. ಜೀವಿಸುವ ಹಕ್ಕಿದೆ, ಶಿಕ್ಷಣ ಪಡೆಯುವ ಹಕ್ಕು ಇದೆ, ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ಇದೆ, ರಾಷ್ಟ್ರೀಯತೆ ಪಡೆಯುವ ಹಕ್ಕು ಇದೆ, ಧಾರ್ಮಿಕ ಹಕ್ಕು ಇದೆ, ಪೌಷ್ಟಿಕತೆ ಹಕ್ಕು, ಆರೋಗ್ಯ ಮತ್ತು ರಕ್ಷಣೆಯ ಹಕ್ಕು, ಮನರಂಜನೆ ಹಕ್ಕು, ಚೈಲ್ಡ್ ರೈಟ್ಸ್ ಇವೆಲ್ಲವೂ ಕೂಡ. ರೈಟ್ ಟು ಲೈವ್, ರೈಟ್ ಟು ಎಜುಕೇಷನ್, ರೈಟ್ ಟು ಎಕ್ಸ್ಪ್ರೆಷನ್, ರೈಟ್ ಟು ನ್ಯಾಷನಾಲಿಟಿ, ರೈಟ್ ಟು ರಿಲಿಜಿಯನ್, ರೈಟ್ ಟು ಪೌಷ್ಟಿಕತೆ ಅಂತ ನಾವು ಹೇಳ್ತೀವಲ್ವ, ಏನು ಪದವನ್ನು ಬಳಕೆ ಮಾಡ್ತೀವಿ, ರೈಟ್ ಟು ಹೆಲ್ತ್ ಆ್ಯಂಡ್ ಡಿಫೆನ್ಸ್, ರೈಟ್ ಟು ದ ಎಂಟರ್ಟೈನ್ಮೆಂಟ್. ಸಾಮಾನ್ಯವಾಗಿ ಇವೆಲ್ಲ ಕೂಡ ಮಕ್ಕಳ
ಹಕ್ಕುಗಳು ಇದು ಕೂಡ ಇದರ ಒಂದು ಘೋಷಣೆ ಕೂಡ ಆಗುತ್ತೆ. ಓಕೆ, ಇದರ ಜೊತೆ ಸಮಗ್ರ ಶಿಕ್ಷಣದ ಅನುಷ್ಠಾನಕ್ಕೆ ಶಾಸನಾತ್ಮಕ ಮತ್ತು ನೀತಿ ಚೌಕಟ್ಟನ್ನು ಕೊಡುವಂಥದ್ದು. 1990ರಲ್ಲಿ ನಡೆದಂತಹ ಯೂನಿವರ್ಸಲ್ ಎಜುಕೇಷನ್ ಫಾರ್ ಆಲ್ ಅನ್ನುವಂತಹ ಒಂದು ದೃಷ್ಟಿ ಇದು. ಅದರಲ್ಲಿ ಬರುವಂತಹ ಅಂಶಗಳು ಸಾಮಾನ್ಯವಾಗಿ ಸಮಗ್ರ ಶಿಕ್ಷಣದ ಅನುಷ್ಠಾನಕ್ಕೆ ಶಾಸನಾತ್ಮಕ ಮತ್ತು ನೀತಿ ಚೌಕಟ್ಟನ್ನು ಕೊಡುವಂಥದ್ದು. ಫೋಕಸ್ ಆನ್ ಅಡ್ರೆಸ್ಸಿಂಗ್ ಆ್ಯಂಡ್ ಅಕಾಮಡೇಟಿಂಗ್ ಲರ್ನರ್ಸ್ ಹೂ ಎಕ್ಸ್ಪೀರಿಯನ್ಸ್ ಬ್ಯಾರಿಯರ್ಸ್ ಟು ಲರ್ನಿಂಗ್ ಇನ್ ಮೇನ್ ಸ್ಟ್ರೀಮ್ ಕ್ಲಾಸ್ರೂಮ್. ಮುಖ್ಯವಾಹಿನಿಯ ತರಗತಿಗಳಲ್ಲಿ ಕಲಿಕೆಗೆ ಅಡೆತಡೆಗಳನ್ನು ಅನುಭವಿಸುವ ಕಲಿಯುವವರನ್ನು ಸಂಬೋಧಿಸಲು ಮತ್ತು ಅವಕಾಶ ನೀಡಲು ಗಮನ ಹರಿಸುವಂಥ ಪ್ರಯತ್ನ ಆಗುತ್ತೆ. ನೆಕ್ಸ್ಟು ಶಿಫ್ಟ್ ಫ್ರಮ್ ಸ್ಪೆಷಲ್ ನೀಡ್ಸ್ ಎಜುಕೇಷನ್ ಟು ಬ್ಯಾರಿಯರ್ಸ್ ಟು ಲರ್ನಿಂಗ್. ವಿಶೇಷ ಅಗತ್ಯಗಳ ಶಿಕ್ಷಣದಿಂದ ಕಲಿಕೆಗೆ ಅಡೆತಡೆಗಳಿಗೆ ಬದಲಾವಣೆ ಆಗುವಂಥ ಪ್ರಯತ್ನ ಆಗುವುದು. ಕಲಿಯುವ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು. ರೆಕಗ್ನೈಸಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ಲರ್ನರ್ ಡೈವರ್ಸಿಟಿ, ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ಕಂಟಿನ್ಯೂಯಮ್ ಆಫ್ ಸಪೋರ್ಟ್, ಲೋ ಇಂಟೆನ್ಸಿವ್, ಮಾಡರೇಟ್ ಆ್ಯಂಡ್ ಹೈ ಇಂಟೆನ್ಸಿವ್ ಸಪೋರ್ಟ್. ಸಾಮಾನ್ಯವಾಗಿ ಕಡಿಮೆ ಅಥವಾ ತೀವ್ರ ಅಥವಾ ಮಧ್ಯಮ ಬೆಂಬಲದ ನಿರಂತರತೆಯನ್ನು ಹೆಚ್ಚು ಮುಂದುವರಿಸುವಂಥ ಪ್ರಯತ್ನ ಆಗುತ್ತೆ. 1990 ಮಾರ್ಚ್ನಲ್ಲಿ ಥೈಲ್ಯಾಂಡ್ನಲ್ಲಿ ಝೋಮ್ಟಿನ್ ಎಂಬಲ್ಲಿ ಏಷ್ಯನ್ ದೇಶಗಳ 1500 ಪ್ರತಿನಿಧಿಗಳು ಭಾಗವಹಿಸುವ ಮೂಲಕ ಈ ಸರ್ವರಿಗೂ ಶಿಕ್ಷಣ ಘೋಷಣೆಯನ್ನು ಹೊರಡಿಸಿ ಅದರ ಕರಡನ್ನು ಅನುಮೋದಿಸಿದವು. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಅಸಮಾನತೆಯನ್ನು ತೊಡೆದು ಹಾಕುವಂಥದ್ದು ಮತ್ತು ಶಿಕ್ಷಣದ ಸಾರ್ವತ್ರಿಕರಣಗೊಳಿಸುವಂಥದ್ದು ಅಥವಾ ಸಮಗ್ರ ಶಿಕ್ಷಣದ ಪರಿಕಲ್ಪನೆಯನ್ನು ತರುವಂಥ ನೀತಿ ಇದು. ಇನ್ನು ಮತ್ತೊಂದು ಘೋಷಣೆ ಆಗುತ್ತೆ, ಅಂತಾರಾಷ್ಟ್ರೀಯ ನೀತಿ ಜಾರಿಗೆ ತರುತ್ತೆ. ಅದೇನಪ್ಪ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ವಿಶ್ವಸಂಸ್ಥೆಯ ಘೋಷಣೆಗಳು. ದಟ್ ಇಸ್ ಆಲ್ಸೋ ಅದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ಟು ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಆಫ್ ದಿ ಡಿಸೇಬಿಲಿಟಿ ಆರ್ ಡಿಸೇಬಲ್ ಚಿಲ್ಡ್ರನ್. ಓಕೆ, ಅದರ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಕಾರ 27% ಮಕ್ಕಳು ಸಾಮಾನ್ಯವಾದ ದೃಷ್ಟಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದೈಹಿಕ ದೋಷವನ್ನು ಹೊಂದಿರುವಂಥದ್ದು ಕೂಡ ಕಂಡುಬರುತ್ತೆ. ಇದಲ್ಲದೆ ವಿಶ್ವಸಂಸ್ಥೆಯು ಅಂಗವಿಕಲ ಹಕ್ಕುಗಳ ಸುರಕ್ಷತೆಗಾಗಿ ಪ್ರತಿ ರಾಷ್ಟ್ರಗಳು ಹಕ್ಕುಗಳ ಸಂರಕ್ಷಣೆ ಕಾರ್ಯವನ್ನು ಒಂದೇ ರೀತಿಯ ಚೌಕಟ್ಟಿನಲ್ಲಿ ಮಾಡಬೇಕೆಂದು ನಿಶ್ಚಯ ಮಾಡಿರೋದಕ್ಕೆ ಈ ಅವಕಾಶಗಳೆಲ್ಲ ಸಿಗುತ್ತೆ. ಸಾಮಾನ್ಯವಾಗಿ ದ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ಪೀಪಲ್ ವಿತ್ ಡಿಸಬಿಲಿಟೀಸ್. ದ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಪೀಪಲ್ ವಿತ್ ಡಿಸಬಿಲಿಟೀಸ್ is therefore a product of 5 years of work by the United Nations. For example, respect for the inherent dignity, individual autonomy, including the freedom to make one's own choices and independence of persons, non-discrimination, full and effective participation and inclusion in society, respect for all difference and acceptance of persons with disabilities, a part of the human dignity and humanity, equality of the opportunity, accessibility, equality between men and women, respect for the evolving capacities of children with disabilities to preserve their identities. These are all some of the major guidelines or the functions of the United Nations International Convention on the Rights of the People with Disabilities. ಸಾಮಾನ್ಯವಾಗಿ ಇವೆಲ್ಲ ಅಂಶಗಳು ನಾನು ಈಗಾಗಲೇ ಚರ್ಚೆ ಮಾಡಿದಂಥ ಅಂಶಗಳು ಅಂಗವಿಕಲ ಮಕ್ಕಳ ಘೋಷಣೆಗಳಿಗೆ ಸಂಬಂಧಪಟ್ಟಂಥ ಅಂಶಗಳು. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ಇವತ್ತು ಶಿಕ್ಷಣದ ವ್ಯವಸ್ಥೆ ಮುಖ್ಯನೇ ಆಗಬೇಕು. ವಿಶ್ವಸಂಸ್ಥೆಯು ಅಂಗವಿಕಲರ ಹಕ್ಕುಗಳ ಒಪ್ಪಂದವನ್ನು ರೂಪಿಸಿದೆ, UNO ಡಿಕ್ಲರೇಷನ್ ಆನ್ ದಿ ರೈಟ್ ಆಫ್ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್. ಹಾಗಾಗಿ ಈ ಒಪ್ಪಂದದಲ್ಲಿ ಘೋಷಣೆ ಮಾಡಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಮಕ್ಕಳು ಚಾಚು ತಪ್ಪದೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕು. ದ ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ 1999
1991ರಲ್ಲಿ ರೂಪಿತವಾಗಿರುವಂಥ ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ ಅಥವಾ ರಾಷ್ಟ್ರೀಯ ಹಕ್ಕುಗಳ ಕಾಯ್ದೆ ಅಂತಲೂ ಕೂಡ ಅದನ್ನು ಕರೀಬೋದು. 1999ರಲ್ಲಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಕೂಡ ಇದು ಒಂದು ಹೇಳಿಕೆ. ಇದು ಟು ಫೆಸಿಲಿಟೇಟ್ ದ ರಿಯಲೈಸೇಷನ್ ಆಫ್ ಈಕ್ವಲ್ ಆಪರ್ಚುನಿಟೀಸ್, ಪ್ರೊಟೆಕ್ಷನ್ ಆಫ್ ದ ರೈಟ್ಸ್ ಆ್ಯಂಡ್ ಫುಲ್ ಪಾರ್ಟಿಸಿಪೇಷನ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಸಮಾನ ಅವಕಾಶಗಳ ಸಾಕಾರಕ್ಕೆ, ಹಕ್ಕುಗಳ ರಕ್ಷಣೆ ಮತ್ತು ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಸಂಪೂರ್ಣ ಪಾಲ್ಗೊಳ್ಳುವಿಕೆಗೆ ಅನುಕೂಲವನ್ನು ಕಲ್ಪಿಸುವುದು. ದಿಸ್ ಈಸ್ ಆಲ್ಸೋ ದ ಅನದರ್ ಇಂಟರ್ನ್ಯಾಷನಲ್ ಪಾಲಿಸೀಸ್ ಆಫ್ ದಿ ಡಿಸಬಿಲಿಟಿ. ನೆಕ್ಸ್ಟ್, ಬುದ್ಧಿಮಾಂದ್ಯರಿಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಘೋಷಣೆ, ಅದು ಕೂಡ ಒಂದು ಆಗುತ್ತೆ. ಬುದ್ಧಿಮಾಂದ್ಯ ವ್ಯಕ್ತಿ ಸೂಕ್ತ ವೈದ್ಯಕೀಯ ಕಾಳಜಿ ಮತ್ತು ಚಿಕಿತ್ಸೆ ಪಡೆಯುವಂಥ ಅವಕಾಶವಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವಸಂಸ್ಥೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿರೋದನ್ನು ಕೂಡ ನಾವು ಗಮನಿಸ್ಬೋದು. ಇನ್ನು ವರ್ಲ್ಡ್ ಎಜುಕೇಷನ್ ಫೋರಮ್ ಇನ್ ಡಾಕರ್, ಸೆನೆಗಲ್ 2000ನಲ್ಲಿ ನಡೆದಂಥ ಸೆನೆಗಲ್ನ ಡಾಕರ್ನಲ್ಲಿ ವಿಶ್ವ ಶಿಕ್ಷಣ ವೇದಿಕೆ. ಎಜುಕೇಷನ್ ಮಸ್ಟ್ ಟೇಕ್ ಇನ್ ಟು ಅಕೌಂಟ್ ದ ಮೋಸ್ಟ್ ಡಿಸ್ಅಡ್ವಾಂಟೇಜ್ಡ್ ಇನ್ಕ್ಲೂಡಿಂಗ್ ವರ್ಕಿಂಗ್ ಚಿಲ್ಡ್ರನ್, remote rural dwellers, nomads, ethnic and linguistic minority children affected by conflicts, HIV/AIDS, hunger and poor health, and those with special learning needs. ಶಿಕ್ಷಣವು ಗಣನೆಗೆ ತೆಗೆದುಕೊಳ್ಳಬೇಕಾಗಿರುವಂಥ ಮಕ್ಕಳು ಯಾರ್ಯಾರು ಇಲ್ಲಿ ಅಂದರೆ ದುಡಿಯುವ ಮಕ್ಕಳು, ದೂರದ ಗ್ರಾಮೀಣ ನಿವಾಸಿಗಳು, ಅಲೆಮಾರಿಗಳು, ಜನಾಂಗೀಯ ಮತ್ತು ಭಾಷಾ ಅಲ್ಪಸಂಖ್ಯಾತ ಮಕ್ಕಳು, ಸಂಘರ್ಷಗಳು, HIV/AIDS ಕೂಡಿದಂಥ ಮಕ್ಕಳು, ಹಸಿವಿನಿಂದ ಕೂಡಿರುವ ಮಕ್ಕಳು, ಕಳಪೆ ಆರೋಗ್ಯ ಮತ್ತು ವಿಶೇಷ ಕಲಿಕೆಯ ಅಗತ್ಯತೆಗಳನ್ನು ಹೊಂದಿರುವಂತಹ ಮಕ್ಕಳೆಲ್ಲರನ್ನು ಕೂಡ ಶಿಕ್ಷಣದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತಹ ಘೋಷಣೆ ಸರ್ಕಾರ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಮಾಡಬೇಕು. 1990 ಎಜುಕೇಷನ್ ಫಾರ್ ಆಲ್, ಸಾಮಾನ್ಯವಾಗಿ ಇದು ಒಂದು ಹೇಳಿಕೆ. 1990ಯಲ್ಲಿ ನಡೆದಂತಹ ಸರ್ವರಿಗೂ ಶಿಕ್ಷಣ ಅನ್ನುವಂತಹ ಪ್ರಯತ್ನ, ಎಜುಕೇಷನ್ ಫಾರ್ ಆಲ್ 1990. ಈ ಹೇಳಿಕೆಯನ್ನು ಕೂಡ ನಾನು ಈಗಾಗಲೇ ಇದನ್ನು ಚರ್ಚೆ ಮಾಡಿದ ಹಾಗೆ ಸಾಕಷ್ಟು ರೀತಿಯಲ್ಲಿ ಶಿಕ್ಷಣದ ಪರಿಕಲ್ಪನೆಗಳು ಇವತ್ತು ನಡೆಯಬೇಕಾಗುತ್ತೆ. ಆ ನಡೆಯುವ ದೃಷ್ಟಿಯಿಂದ ಈ ಪ್ರಯತ್ನಗಳು ಕೂಡ ಇಲ್ಲಿ ಆಗಬೇಕು. 1990 ವರ್ಲ್ಡ್ ಕಾನ್ಫರೆನ್ಸ್ ಆನ್ ಎಜುಕೇಷನ್ ಫಾರ್ ಆಲ್, ಝೊಮೈಟನ್, ಥೈಲ್ಯಾಂಡಲ್ಲಿ ನಡೆಯುತ್ತೆ. ಇದು ಸಾಮಾನ್ಯವಾಗಿ ಥೈಲ್ಯಾಂಡಿನ ಜೊಮೈಟಿನ್ ಎಂಬ ಅಲ್ಲಿ ಏಷ್ಯನ್ ದೇಶಗಳ ಆಗಲೇ ನಾನು ಹೇಳಿದ ಆ ಅಂಶಗಳಲ್ಲಿ ಕೂಡ ನಡೆಯುತ್ತೆ. In 1990, UNESCO hosted the first World Conference on Education for All in Jonaitin, it is in Thailand. The World Declaration on Education for All and the framework for action to meet the basic learning needs had as its good universal primary education, but with a major focus on providing the educational opportunities designed to meet the basic learning needs in a more flexible manner, responding to the needs, culture and circumstances of the learners. Article 3, Clause 5 contain the only reference to the children with disabilities and intense advocacy by 3 international disability organizations resulted in the text being changed from. ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ಅದರ ಮುಖ್ಯ ಉದ್ದೇಶಗಳಂತಲೇ ವರ್ಕ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು ಅನ್ನುವಂಥದ್ದು ಅದರ ಒಂದು ಮುಖ್ಯ ಉದ್ದೇಶ. ದ ನೆಕ್ಸ್ಟ್ ಪಾಲಿಸಿ ದಟ್ ಈಸ್ ಬೈವೇಕ್ ಮಿಲೆನಿಯಂ ಫ್ರೇಮ್ವರ್ಕ್ ಫಾರ್ ಆ್ಯಕ್ಷನ್, ಬೈವೇಕ್ Millennium Program for Action 2002. That is also another important policies. There are a number of policies are there, but here I have to list out some important points only for the purpose of discussion. You have to mention the various points regarding to the international policies. The framework envisages that major barriers to the provision of quality education for children with disabilities. ವಿಕಲಚೇತನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಪ್ರಮುಖ ಅಡೆತಡೆಗಳ ಚೌಕಟ್ಟನ್ನು ಸೂಚಿಸುತ್ತೆ ಇದು. These barriers can be overcome through policy, planning, implementation of strategies and allocation of resources. ಸಾಮಾನ್ಯವಾಗಿ ನೀತಿ ಯೋಜನೆ, ಕಾರ್ಯತಂತ್ರಗಳ ಅನುಷ್ಠಾನ ಮತ್ತು
ಸಂಪನ್ಮೂಲಗಳ ಹಂಚಿಕೆಯ ಮೂಲಕ ಈ ಅಡೆತಡೆಗಳನ್ನು ನಿವಾರಿಸಬಹುದು ಎಂಬುದು ಇದರ ಒಂದು ಹೇಳಿಕೆ. ಈ ಹಿನ್ನೆಲೆಯಲ್ಲಿ ಅವೆಲ್ಲವನ್ನೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ದ ಅನದರ್ ಒನ್ ಇಸ್ ದ ಸ್ಟೇಟ್ಮೆಂಟ್ ಇನ್ ದ 1994 ದ ಫೋಕಸ್ ಆನ್ ದ ಎಜುಕೇಟಿಂಗ್ ಆಲ್ ದ ಚಿಲ್ಡ್ರನ್ ಇನ್ ದ ಮೇನ್ ಸ್ಟ್ರೀಮ್ ಎಜುಕೇಷನ್ system received strong support at the UNESCO World Conference on Special Needs Education, Access and Quality held in Spain in 1994. The conference adopted the Salamanca Statement on Principles, Policy and Practices in Special Needs Education and a framework for action. The Salamanca Statement called for a policy shift which would require all schools in the regular school system to become inclusive schools and serve all children, particularly those with special educational needs. 1994ರಲ್ಲಿ ನಡೆದಂಥ ಒಂದು ಸಾಲಮಾಂಕ ಸ್ಟೇಟ್ಮೆಂಟ್ ಒಂದು ಹೇಳಿಕೆ, ಇದನ್ನಾಗಲೇ ನಾನು ಪ್ರಥಮವಾಗಿ ಇಂಗ್ಲೀಷ್ನಲ್ಲೂ ಕೂಡ ಬಂದಿದೆ. ಇದು ಒಂದು ಅಧಿನಿಯಮ, ಸಾಮಾನ್ಯವಾಗಿ ಮಗುವಿನ ಮೂಲಭೂತ ಹಕ್ಕಾದಂತಹ ಶಿಕ್ಷಣವನ್ನು ಪ್ರಸ್ತುತವಿರುವ ಶಿಕ್ಷಣ ವ್ಯವಸ್ಥೆಯಲ್ಲೇ ನೀಡಬೇಕೆಂದು ಪ್ರತಿಪಾದನೆ ಮಾಡುತ್ತೆ. ಜೊತೆಗೆ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ ಅವಶ್ಯಕತೆ ಕುರಿತು 1994ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳು ಕೂಡ ಆಗಿದೆ. ಆ ಹಿನ್ನೆಲೆ ಇದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ ಅವಶ್ಯಕತೆ ಕುರಿತಂತೆ ಸಾಮಾನ್ಯವಾಗಿ 92 ದೇಶದ ಪ್ರತಿನಿಧಿಗಳು ಅದನ್ನು ಚರ್ಚೆಯನ್ನು ಮಾಡ್ತಾರೆ. ಹಾಗಾಗಿ ಇದು ಮೊದಲನೇ ಸ್ಲೈಡ್ನಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಹೆಚ್ಚಾಗಿ ನಿಮಗೆ ನೀಡಿದ್ದೇನೆ. ಆ ಹಿನ್ನೆಲೆ ಚರ್ಚೆಯನ್ನು ಮಾಡಿ. ದೆನ್ ದ ಅನದರ್ ಒನ್ ಈಸ್ ದ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್. ದ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್, ಇಟ್ ಈಸ್ ಆಲ್ಸೋ ದ ಇಂಟರ್ನ್ಯಾಷನಲ್ ಪಾಲಿಸೀಸ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಷನ್. The National Action Plan for the Inclusion in Education of Children and Youth with Disabilities, IECYD ಅಂತ ಕರೀತಾರೆ ಇದನ್ನು. ಇದು ಕೂಡ ಹೊಸದು, 2005ರಲ್ಲಿ ಬಂದಿರುವಂಥ ಒಂದು ಹೇಳಿಕೆ, ಇದು ಒಂದು ನಿಯಮ. ಇದನ್ನು ಕೂಡ ನಾವು ತೆಗೆದುಕೊಳ್ಳಬಹುದು ಅನ್ನೋ ದೃಷ್ಟಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಇನ್ಕ್ಲೂಷನ್ ಇನ್ ಎಜುಕೇಷನ್ ಆಫ್ ಚಿಲ್ಡ್ರನ್ ಆ್ಯಂಡ್ ಯೂತ್ ವಿತ್ ಡಿಸಬಿಲಿಟೀಸ್, ವಿಕಲಚೇತನರ ಮತ್ತು ಯುವಜನರ ಶಿಕ್ಷಣದಲ್ಲಿ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಂತ IECYD ಅಂತ. ಐ ಅಂದರೆ ಇನ್ಕ್ಲೂಷನ್ ಇನ್ ಎಜುಕೇಷನ್ ಆಫ್ ಚಿಲ್ಡ್ರನ್ ಯೂತ್ ವಿತ್ ಡಿಸಬಿಲಿಟೀಸ್ ಅಂತ, IECYD 2005. The goal of the action plan is to ensure the inclusion of children and youth with disabilities in all available general educational settings by providing them with learning environment that is available, accessible, affordable and appropriate. ಕ್ರಿಯಾ ಯೋಜನೆಯ ಗುರಿ ಲಭ್ಯವಿರುವ ಎಲ್ಲ ಸಾಮಾನ್ಯ ಶೈಕ್ಷಣಿಕ ಸೆಟ್ಟಿಂಗ್ಗಳಲ್ಲಿ ವಿಕಲಚೇತನ ಮಕ್ಕಳು ಮತ್ತು ಯುವಕರನ್ನು ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಾಮಾನ್ಯವಾದ ಹೇಳಿಕೆಗಳಲ್ಲಿ ಇದನ್ನು ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಇವೆಲ್ಲ ಹಕ್ಕುಗಳು ಕಾನ್ಸೆಪ್ಟ್ಗಳು ಕೂಡ ಹೇಳಿದೆ, ಸರ್ಕಾರ ಹೇಳಿದೆ. ಮಾನವ ಹಕ್ಕುಗಳು ಹೇಳಿದೆ, ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳಿದೆ, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ವಿಶ್ವಸಂಸ್ಥೆ ಘೋಷಣೆಗಳು ಹೇಳಿದೆ, ಬುದ್ಧಿಮಾಂದ್ಯರಿಗೆ ಸಂಬಂಧಿಸಿದ ವಿಶ್ವಸಂಸ್ಥೆಯ ಘೋಷಣೆ ಹೇಳಿದೆ, ಸರ್ವರಿಗೂ ಶಿಕ್ಷಣ ಅನ್ನುವಂಥ ದೃಷ್ಟಿಯಲ್ಲೂ ಕೂಡ ಹೇಳಿದೆ. ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಹೇಳಿಕೆಗಳೇ. 1945 ಯುನೆಸ್ಕೋ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ವಿಶ್ವಸಂಸ್ಥೆಯ ಯುನೆಸ್ಕೋದ ಒಂದು ವಿಧಿ. 1948 ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಎರಡನೇದು. ಮೂರನೇದು 1960 ಕನ್ವೆನ್ಷನ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಎಜುಕೇಷನ್. 1965 ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ದ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ದಿ ರೇಷಿಯಲ್ ಡಿಸ್ಕ್ರಿಮಿನೇಷನ್. 1979ನಲ್ಲಿ ಕನ್ವೆನ್ಷನ್ ಆನ್ ದ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್. 1989 ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಚೈಲ್ಡ್. 1989 7th 1990 World Declaration on Education for All, International Convention on the Protection of the Rights of All Migrant Workers and Members of Their Families. 1993 The Standard Rules on the Equalization of Opportunities for Persons with Disabilities. 1994 Salamanca Statement. 1919 Convention concerning the prohibition and immediate action for the
Elimination of the worst forms of child labor, 2000 World Education Forum on the Dakar Framework, 2005 Convention on the Protection of the Promotion of Diversity in Cultural Expressions. These are all some major declarations, policies for the ಇಂಟರ್ನ್ಯಾಷನಲ್ ಪಾಲಿಸೀಸ್ ಮೇಜರ್ ಸಾಮಾನ್ಯವಾಗಿ ಸಂಬಂಧಪಟ್ಟಂತೆ. ಒಂದನೇದು ನನಗಾಗಲೇ ಚರ್ಚೆ ಮಾಡಿದಾಗೆ 1945 ಯುನೆಸ್ಕೋ ಹೇಳಿಕೆ, 1948 ವಿಶ್ವ ಮಾನವ ಹಕ್ಕುಗಳ ಘೋಷಣೆ, 1960 ಅಸ್ಪೃಶ್ಯತೆ ವಿರುದ್ಧ ಅಥವಾ ವರ್ಣ ವಿಭೇದದ ವಿರುದ್ಧ ಒಂದು ಕಾಯ್ದೆ, 65 ಅಂತಾರಾಷ್ಟ್ರೀಯ ಶಿಕ್ಷಣ ಕಾಯ್ದೆ, ಯಾವುದೇ ಭೇದ ಭಾವ ಮಾಡದೇ ಇರುವಂಥ ಕಾಯ್ದೆ, 1975 ಸಾಮಾನ್ಯವಾಗಿ ಮಹಿಳೆಯನ್ನು ವಿರೋಧ ಮಾಡದೇ ಇರುವಂಥ ಕಾಯ್ದೆ, 89 ಮಕ್ಕಳ ಹಕ್ಕುಗಳ ಕುರಿತಾದಂಥ ಕಾಯ್ದೆ, 90 ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ ನೀಡುವುದು, ಹಕ್ಕುಗಳನ್ನು ಒದಗಿಸಿಕೊಡುವಂಥ ಒಂದು ನೀತಿ, 93 ದ ಸ್ಟ್ಯಾಂಡರ್ಡ್ ರೂಲ್ಸ್ ಆನ್ ದ ಈಕ್ವಲೈಸೇಷನ್ ಆಫ್ ಆಪರ್ಚುನಿಟೀಸ್, ಎಲ್ಲರಿಗೂ ಕೂಡ 1993 ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಮತ್ತು ಸಮಾನ ಹಕ್ಕುಗಳು ಅನ್ನುವಂಥದ್ದು ಹೇಳುತ್ತೆ. 94 ಸಾಲ ಮಂಕ ಹೇಳಿಕೆ, ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. 2000 ವರ್ಲ್ಡ್ ಎಜುಕೇಷನ್ ಫೋರಮ್ ಅನ್ನೋದನ್ನು ಕೂಡ ವಿಶ್ವ ಶಿಕ್ಷಣ ವೇದಿಕೆ ಅಡಿಯಲ್ಲಿ ಏನೇನು ಅಂಶಗಳು ಇದೆ ಅನ್ನುವಂಥದ್ದು, ಹೀಗೆಲ್ಲ ಅಂಶಗಳು ಕೂಡ ಸಾಮಾನ್ಯವಾಗಿರುವಂತಹ ವಿಚಾರಗಳನ್ನು ಒಳಗೊಂಡಂಥ ಅಂಶಗಳಾಗಿದೆ. ಹಾಗಾಗಿ ಇಲ್ಲಿಯವರೆಗೆ ನಾವು ಮುಖ್ಯವಾಗಿ ವಿಶ್ವ ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮನ್ವಯ ಶಿಕ್ಷಣಕ್ಕಿರುವಂತಹ ಕೆಲವು ನೀತಿಗಳು, ಸಾಕಷ್ಟು ನೀತಿಗಳಿದ್ದರೂ ಕೂಡ ಅವುಗಳನ್ನು ಚರ್ಚೆ ಮಾಡುವ ದೃಷ್ಟಿಯಿಂದ ಕೆಲವು ನೀತಿಗಳನ್ನು ಮಾತ್ರ ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ.